ಮೈಸೂರು ವಿಭಾಗದೊಳಗೆ 8 ಜಿಲ್ಲೆಗಳಿದಾವೆ ಅಂತ ಗೊತ್ತಿದೆ. ಹಾಗಾದರೆ ಮೈಸೂರು ರಾಜ್ಯವನ್ನು ನಾವು ಕರ್ನಾಟಕದ ಸಂಸ್ಕೃತ ನಗರಿ, ಕರ್ನಾಟಕದ ಅರಮನೆಯ ನಗರ ಅಂತ ಕೂಡ ಕರೆಯುವಂಥ ವಾಡಿಕೆ. ಕಲಬುರಗಿ ವಿಭಾಗ ಇದು ಕರ್ನಾಟಕದ 3ನೇ ವಿಭಾಗ. ಈ ವಿಭಾಗದೊಳಗೆ 7 ಜಿಲ್ಲೆಗಳನ್ನು ಕಾಣ್ತೀವಿ. ಸಾಮಾನ್ಯವಾಗಿ ಬೆಳಗಾವಿ ವಿಭಾಗದೊಳಗೆ 7 ಜಿಲ್ಲೆಗಳನ್ನು ಕಾಣ್ತೀವಿ. ಅದೇ ರೀತಿ ಕಲಬುರಗಿ ವಿಭಾಗ ಕೂಡ ಬೆಳಗಾವಿಯ ಪಕ್ಕದ ವಿಭಾಗ ಅಂತ ಕರಿತೀವಿ. ನಮಸ್ಕಾರ ಕರ್ನಾಟಕದ ಸ್ಪರ್ಧಾಕಾಂಕ್ಷಿಗಳೇ. ಇವತ್ತಿನ ವಿಡಿಯೋ ಮುಂಬರುವ SDA, FDA, PC, PSI, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, CTET ಮತ್ತು GPSTR, HSTR ಎಲ್ಲ ಪರೀಕ್ಷೆಗಳಿಗೆ ಸಾಮಾನ್ಯವಾಗಿ 6ರಿಂದ 10ನೇ ತರಗತಿಯೊಳಗೆ ಕೇಳುವಂತಹ ವಿಷಯದ ಮೇಲೆ ನಾವು ಇವತ್ತಿನ ಕಲಿತೀವಿ. ಇವತ್ತಿನ ದಿನ ನಾವು 6ನೇ ತರಗತಿಯ ಅಧ್ಯಾಯ 2 ಇತಿಹಾಸ ವಿಭಾಗದೊಳಗೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎನ್ನುವಂಥದ್ದನ್ನು ಕಲಿತೀವಿ. ಹಿಂದಿನ ವಿಡಿಯೋದೊಳಗೆ ನಿಮ್ಮ ಉತ್ತಮ ಪ್ರತಿಸ್ಪಂದನೆಗೋಸ್ಕರ ಮತ್ತೊಂದು ವಿಡಿಯೋವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ನಾನು ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು 6ನೇ ತರಗತಿಯ ಮತ್ತು 7ನೇ ತರಗತಿಯ ಹಾಗೂ 8, 9, 10ನೇ ತರಗತಿ ಎಲ್ಲ ಪಾಠಗಳನ್ನು ಇದೇ ರೀತಿಯಾಗಿ ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ನಮ್ಮ ನಾಡು ಯಾವುದು? ಕರ್ನಾಟಕ. ಹಾಗಾದರೆ ಈ ಮೊದಲು ವಿಜಯಪುರ ಜಿಲ್ಲಾ ಕೇಂದ್ರ ಏನಾಗಿತ್ತು? ಕಲಾದಿಗೆ ಆಗಿತ್ತು ಅಂತ. ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ದಕ್ಷಿಣ ಭಾಗದೊಳಗೆ ಬರ್ತದೆ. ನಮ್ಮ ರಾಜ್ಯದಲ್ಲಿ ಆಡಳಿತ ಅನುಕೂಲಕ್ಕೆ ನಾವು 4 ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ. ಸ್ನೇಹಿತರೆ, ನೀವಿಲ್ಲಿ ಕಾಣ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕ ಡಿವಿಷನ್, ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಅದೇ ರೀತಿಯಾಗಿ ಕಿತ್ತೂರು ಅಂದರೆ ನಾವೇನು ಬೆಳಗಾವಿ ಅಂದರೆ ವಿಭಾಗ ಅಂತ ಏನು ಹೇಳ್ತೀವಲ್ಲ, ಕಿತ್ತೂರು ಕರ್ನಾಟಕ ಅಂತ ಕೂಡ ಕರಿತೀವಿ. ಈ ಭಾಗವನ್ನು ನಾವು ಕಲಬುರಗಿ ವಿಭಾಗ ಅಂತ ಕರಿತೀವಿ. ಇದು ಮೈಸೂರು ವಿಭಾಗ ಆದರೆ ಇದು ಬೆಂಗಳೂರು ವಿಭಾಗ ಆಗಿದೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ನಾನು ಈಗ 4 ಕಂದಾಯ ವಿಭಾಗಗಳನ್ನು ತಾವು ಒಂದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಬೆಂಗಳೂರು ವಿಭಾಗ 9 ಜಿಲ್ಲೆಯನ್ನು ಹೊಂದಿದೆ. ಇದಕ್ಕೆ ನಾವು ದಕ್ಷಿಣ ಕರ್ನಾಟಕದೊಳಗೆ ಭಾಗದೊಳಗೆ ಬರುವಂಥದ್ದು. ಮೈಸೂರು ವಿಭಾಗ 8 ಜಿಲ್ಲೆ ಹೊಂದಿದೆ, ಅದು ಕೂಡ ದಕ್ಷಿಣ ಕರ್ನಾಟಕ. ಬೆಳಗಾವಿ ವಿಭಾಗ 7 ಜಿಲ್ಲೆ, ಕಲಬುರಗಿ ವಿಭಾಗ 7 ಜಿಲ್ಲೆ, ಇವೆಲ್ಲ 2 ಉತ್ತರ ಕರ್ನಾಟಕದ ಭಾಗದೊಳಗೆ ಕಾಣ್ತೀವಿ ನಾವು. ನೀವು ಪಕ್ಕದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪ್ರತಿಯೊಂದು ವಿಭಾಗಕ್ಕೆ ವಿಭಾಗೀಯ ಅಧಿಕಾರ ಅಂದರೆ ಡಿವಿಷನಲ್ ಕಮಿಷನರ್ ಇರ್ತದೆ. ನಾವು ಹೆಂಗೆ ಜಿಲ್ಲಾಧಿಕಾರಿ, ನಾವು ಪ್ರತಿ ಜಿಲ್ಲೆಗೆ ಡೆಪ್ಯೂಟಿ ಕಮಿಷನರ್ ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಹೇಳ್ತೀವಿ, ಹಾಗೆ ನಾವು ಡಿವಿಷನ್ ಕಮಿಷನರ್ ಅನ್ನು ಕೂಡ ಕಾಣ್ತೀವಿ. ಬೆಂಗಳೂರು ವಿಭಾಗವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ 9 ಜಿಲ್ಲೆಗಳಿದಾವೆ ಅಂತ ಹೇಳ್ತೀವಿ ನಾವು. 9 ಜಿಲ್ಲೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಕಾಣ್ತಾ ಹೋಗ್ತೀರಿ. ಹಾಗಾದರೆ ಈ ಬೆಂಗಳೂರು ಏನಿದೆಯಲ್ಲ, ಇದು ಕರ್ನಾಟಕದ ಅಂದರೆ ನಮ್ಮ ರಾಜ್ಯದ ದಕ್ಷಿಣ ಭಾಗಕ್ಕೆ ಇಲ್ಲಿ ಬರುವಂಥದ್ದಾಗಿದೆ. ದಕ್ಷಿಣ ಭಾಗಕ್ಕೆ ಬರುವಂತಾಗಿದೆ. ಈ ದಕ್ಷಿಣ ಭಾಗದ ಬೆಂಗಳೂರು ವಿಭಾಗವನ್ನು ಯಾರು ಮೊದಲು ಆಳಿದರು? ಈ ಕೋಲಾಲಪುರ ಅಂದರೆ ಕೋಲಾರ ರಾಜಧಾನಿ ಮಾಡಿಕೊಂಡಿದ್ದ ಗಂಗರ ಮನೆತನದವರು ಇಲ್ಲಿ ಆಳ್ವಿಕೆ ಮಾಡಿದ್ರು. ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ವಿಜಯನಗರ ಅರಸರ ಆಳ್ವಿಕೆಯೊಳಗೆ ಏನು ಪಾಳೆಗಾರರಿದ್ರಲ್ಲ, ಅವ್ರಿಗೆ ನಾವು ಏನು ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಆ ಒಂದು ಆಳ್ವಿಕೆ ನಡೆಸಿದ ಪ್ರದೇಶಕ್ಕೆ ನಾವೇನು ಹೇಳ್ತೀವಿ? ಪ್ರದೇಶಕ್ಕೆ ಪಾಳೆಪಟ್ಟು ಅಂತ ಹೇಳೋದನ್ನು ಕೂಡ ಕಾಣ್ತೀವಿ. ಪಾಳೆಗಾರರು ಏನಿದ್ರು, ಇವರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು, ಅಂದರೆ ಅವರು ಸಾಮಂತರಾಗಿದ್ದರು. ಓಕೆ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ರು. ಈ ಪ್ರಮುಖ ಪಾಳೆಪಟ್ಟುಗಳು ಸಾಮಂತರು ಅಂದರೆ ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ ಮುಂತಾದವರು ಈ ಪಾಳೆಪಟ್ಟುಗಳಾಗಿ ಏನು ಆಳ್ವಿಕೆ ಮಾಡ್ತಾ ಇದ್ವು. ಇನ್ನು ಬೆಂಗಳೂರು ವಿಭಾಗದಲ್ಲಿ ನಾವು ಜಿಲ್ಲೆಗಳು ಕೋಲಾರ ಜಿಲ್ಲೆ ಏನಿದೆಯಲ್ಲ, ಅತಿ ಉಷ್ಣವಲಯಕ್ಕೆ ಸೇರಿದ ಜಿಲ್ಲೆಯಾಗಿದೆ. ಮತ್ತು ಶಿವಮೊಗ್ಗ ಜಿಲ್ಲೆ ಏನಿದೆಯಲ್ಲ, ಅತಿ ಮಳೆ ಬೀಳುವಂತಹ ಜಿಲ್ಲೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಎನ್ನುವಂಥ ಪ್ರದೇಶದೊಳಗೆ ಕರ್ನಾಟಕದೊಳಗೆ ಹೆಚ್ಚು ಮಳೆ ಬೀಳುವ ನಾವು ಕಾಣ್ತಾ ಇದ್ದೀವಿ. ಓಕೆ, ಶಿವಮೊಗ್ಗ ಜಿಲ್ಲೆಯೊಳಗೆ ಶರಾವತಿ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿ. ನೋಡಿ, ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಗಳನ್ನು ಹೆಸರಿಸಿ ಅಂತ ಕೇಳ್ತೇವೆ. ಅದರೊಳಗೆ ವಿಶೇಷವಾಗಿ ಶರಾವತಿ ನದಿಯನ್ನು ನಾವು ಕೂಡ ಕಾಣ್ತೀವಿ. ಇನ್ನು ಕಾಳಿ ನದಿ ಪಶ್ಚಿಮಕ್ಕೆ ಹರಿತದೋ ಅಥವಾ ಪೂರ್ವಕ್ಕೆ ಹರಿತದೋ ಅದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಶರಾವತಿ ನದಿಯಿಂದ ಏನಾಗಿದೆ? ವಿಶ್ವ ಜೋಗ ಜಲಪಾತ ಏನು ನಿರ್ಮಾಣವಾಗಿದೆ ಅಂತ ಇದು ಶಿವಮೊಗ್ಗ ಜಿಲ್ಲೆಯೊಳಗೆ ಕಾಣ್ತೀವಿ. ಮತ್ಯಾಲಮಡು ಜಲಾಶಯ ಇರೋದು ಬೆಂಗಳೂರು ಜಿಲ್ಲೆಯೊಳಗೆ. ಅದೇ ರೀತಿ ಗಾಜನೂರು ಆಣೆಕಟ್ಟು ಇರೋದು ತುಂಗಾ ಆಣೆಕಟ್ಟು ಶಿವಮೊಗ್ಗದೊಳಗೆ ನಾವು ಕಾಣ್ತೀವಿ. ಇನ್ನು ವಾಣಿವಿಲಾಸ ಆಣೆಕಟ್ಟು ಚಿತ್ರದುರ್ಗದ ಹಿರಿಯೂರು ತಾಲೂಕಿನೊಳಗಿದ್ರೆ, ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯೊಳಗಿದೆ. ಇದು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ನೇರವಾಗಿ ಪ್ರಶ್ನೆ ಕೇಳ್ತಾರ, ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿ ಕಂಡು ಬರ್ತದೆ ಅಂತ. ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯ ಕಬ್ಬಿನ ಅದಿರುಗಳಿಗೆ ಪ್ರಸಿದ್ಧವಾಗಿದ್ದಾವೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ತಾಮ್ರದ ಗಣಿಗಳು ಕೂಡ ನಾವು ಕಾಣ್ತೀವಿ. ಪರಮಾಣು ಶಕ್ತಿಗೆ ಅಗತ್ಯವಾದ ಖನಿಜ ಯುರೇನಿಯಂ ಏನಾಗಿರಬಹುದು, ಅವೆಲ್ಲ ಎಲ್ಲಿ ಸಿಗ್ತಾವ? ಚಿತ್ರದುರ್ಗ ಹೆಚ್ಚು ಸಿಗ್ತಾವ. ಬೆಂಗಳೂರು ವಿಭಾಗದೊಳಗೆ ನಿತ್ಯ ಹರಿದ್ವರ್ಣ ಅರಣ್ಯದಿಂದ ಎಲೆ ಉದುರುವ ಏನೋ ಕಾಡುಗಳನ್ನು ಕೂಡ ನಾವು ವಿವಿಧ ಬಗೆಯ ಅರಣ್ಯಗಳನ್ನು ಕಾಣ್ತೀವಿ. ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆಯಲ್ಲ, ಈ ಶಿವಮೊಗ್ಗ ಗಡಿ ಜಿಲ್ಲೆಗೆ ಶಿವಮೊಗ್ಗದ ಗಡಿ ಜಿಲ್ಲೆಗೆ ಹಾದು ಹೋಗೋದನ್ನು ನಾವು ಕಾಣ್ತೀವಿ. ಇನ್ನು ಈ ಹಾಲು ರಾಮೇಶ್ವರ ಗುಡ್ಡ ಇರುವುದೆಲ್ಲಿ? ಚಿತ್ರದುರ್ಗದ ಜಿಲ್ಲೆಯೊಳಗಿದೆ. ಬೆಂಗಳೂರು ವಿಭಾಗದಲ್ಲಿ ಹೆಚ್ಚು ವನಭೂಮಿಯನ್ನು ಕೂಡ ನಾವು ಕಾಣ್ತೀವಿ. ಹೆಚ್ಚಾಗಿ ಇಲ್ಲಿ ರಾಗಿ ಮುದ್ದೆ, ಅಕ್ಕಿ ಮತ್ತು ಈ ರೀತಿಯ ಬಳಸ್ತವೆ. ಉತ್ತರ ಕರ್ನಾಟಕದಾಗ ಏನು ಬಳಸ್ತಾರಂತೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಎಸ್, ಅಫ್ಕೋರ್ಸ್. ಸೊ ದೆನ್ ನಮ್ಮ ರಾಜ್ಯದ ಕೈಗಾರಿಕೆ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರು ನಾವು ಏನು ಕರಿತೀವಿ? ಕರ್ನಾಟಕ ರಾಜ್ಯದ ನಿರ್ಮಾತೃ ಅಂತ ಕೂಡ ಕರಿತೀವಿ. ಕೃಷ್ಣರಾಜ ಒಡೆಯರ್ ಅವರ ಮುಂದಾಲೋಚನೆಗಳು ಕಾರ್ಯರೂಪಕ್ಕೆ ತಂದರು. ಯಾರು?
ಸರ್ ವಿಶ್ವೇಶ್ವರಯ್ಯ. ಬೆಂಗಳೂರು ಪ್ರಮುಖ ರಾಷ್ಟ್ರೀಯ ಕೈಗಾರಿಕೆಗಳಲ್ಲಿ ಒಂದಾಗಿದೆ ಅಂತ ನಾವು ಕಾಣ್ತೀವಿ. 1923 ಒಳಗೆ ಈ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಎಂಬಲ್ಲಿ ಉಕ್ಕು ಕಬ್ಬಿನ ಕಾರ್ಖಾನೆ ಸ್ಥಾಪನೆ ಆಗಿದ್ದನ್ನು ನಾವು ಕಾಣ್ತೀವಿ. ಇದನ್ನು ನಾವು ವಿಶ್ವೇಶ್ವರಯ್ಯ ಕಬ್ಬಿನ ಉಕ್ಕು ನಿಯಮಿತ ಕಾರ್ಖಾನೆ ಅಂತ ಕೂಡ ಕರೆದು ನೋಡ್ತೀವಿ. ಅದೇ ರೀತಿಯಾಗಿ ಭದ್ರಾವತಿಯಲ್ಲಿ ಕಾಗದ ಕಾರ್ಖಾನೆ ಇದೆ, 1936 ಸ್ಥಾಪನೆ ಆಯಿತು. ಈ ಬೆಂಗಳೂರು ವಿಭಾಗದೊಳಗೆ ಚಿತ್ರದುರ್ಗ, ಬೆಂಗಳೂರು ಏನಿದಾವಲ್ಲ, ಇಲ್ಲಿ ನಾವು ಪ್ರಮುಖ ಅರಣ್ಯ ಧಾಮಗಳನ್ನು ಕಾಣ್ತೀವಿ. ಜೋಗಿಮಟ್ಟಿ ಅರಣ್ಯ ಧಾಮ ಎಲ್ಲಿದೆ ನೋಡ್ರಿ, ಚಿತ್ರದುರ್ಗ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ, ಬೆಂಗಳೂರೊಳಗಿದೆ. ಅದೇ ರೀತಿಯಾಗಿ ಭದ್ರಾವತಿ ಶಿವಮೊಗ್ಗದೊಳಗಿದೆ, ಶರಾವತಿ ಶಿವಮೊಗ್ಗದೊಳಗಿದೆ, ಗುಡವಿ ಶಿವಮೊಗ್ಗದೊಳಗಿದೆ, ಮಂಡ್ಯ ಗದ್ದೆ ಶಿವಮೊಗ್ಗದೊಳಗಿದೆ, ಕಗ್ಗಲಗಡು ತುಮಕೂರೊಳಗಿದ್ರೆ, ರಾಮದೇವರ ಬೆಟ್ಟ ರಣಧದ್ದು ಪಕ್ಷಿಧಾಮ ಎಲ್ಲಿದೆ, ರಾಮನಗರೊಳಗಿದೆ, ಕೃಷ್ಣ ಮೃಗ ವನ್ಯಜೀವಿ ಧಾಮ ತುಮಕೂರೊಳಗಿದೆ. ನೀವೊಂದು ಕೆಲಸ ಮಾಡ್ಬೋದು, ಬೆಂಗಳೂರು ಅಂತ ಬರ್ಕೊಂಡು ಬೆಂಗಳೂರ ಓಕೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಪ್ರಮುಖ ಧಾಮಗಳನ್ನು ನೀವೇನು ಮಾಡ್ಕೋಬೇಕು, ಇಲ್ಲಿ ಬರ್ಕೊಂಡ್ಬಿಡ್ಬೇಕು ಲಿಸ್ಟ್. ಇದು ಬೆಂಗಳೂರಿಗೆ ಸಂಬಂಧಪಟ್ಟದ. ಇನ್ನು ಅದೇ ರೀತಿಯಾಗಿ ಶಿವಮೊಗ್ಗ ಅಂತ ಬರ್ಕೊಂಡು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತ ಬರ್ಕೊಂಡು ಈ ರೀತಿಯಾಗಿ ನೀವು ಮಾಡಿದರೆ ಪರೀಕ್ಷೆ ಒಳಗೆ ಹೆಚ್ಚು ಅಂಕಗಳನ್ನು ಬೇಗನೆ ಗಳಿಸಲಿಕ್ಕೆ ಸಹಾಯ ಆಗ್ತದೆ. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಭದ್ರಾವತಿ ಒಳಗೆ ಕಾಣ್ತೀವಿ. ನೋಡಿ ಎಷ್ಟು ಅದ್ಭುತವಾದಂತಹ ವಿಷಯಗಳು ನಮ್ಮ ಬೆಂಗಳೂರು ಏನು ವಿಭಾಗದೊಳಗೆ ಕಾಣ್ತೀವಿ. ತುಮಕೂರು ಜಿಲ್ಲೆ ಅಮ್ಮಸನದೊಳಗೆ ಬಿರ್ಲಾ ಕಂಪನಿ ಸಿಮೆಂಟ್ ಕಾರ್ಖಾನೆ ತಯಾರು ಮಾಡಿದಾಗಿದೆ. ನೋಡ್ರಿ, ನೀವು ಇದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಬೆಂಗಳೂರನ್ನು ನಾವು ಏನು ಹೇಳ್ತೀವಿ, ITBT ಓಕೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅಂತ ಹೇಳ್ತೀವಿ. ಬಟ್ಟೆ ರಫ್ತು ವ್ಯಾಪಾರದೊಳಗೆ ದೇಶದ ಕರ್ನಾಟಕ 2ನೇ ಸ್ಥಾನದಲ್ಲಿ ಅಂತ ಹೇಳ್ತೀವಿ ನಾವು. ಇನ್ನು ಅದೇ ರೀತಿಯಾಗಿ ಈ ಅಲ್ಲಮ ಪ್ರಭು, ಅಕ್ಕಮಹಾದೇವಿ ವಚನ ಶಿವಶರಣರಲ್ಲ, ಇವರೆಲ್ಲ ಶಿವಮೊಗ್ಗ ಜಿಲ್ಲೆ ಬಳಿಗಾವಿಗೆ ಸೇರಿದವರು. ನೋಡ್ರಿ, ಇವ್ರದ್ದು ಕೂಡ ಕೊಟ್ಟಾರವರು. ಗುಬ್ಬಿ ವೀರಣ್ಣ ಅವರಿಗೆ ನಾಟಕ ರತ್ನ, ನಾಟಕ ಸಾರ್ವಭೌಮ ಬಿರುದುಗಳನ್ನು ಕಾಣ್ತೀವಿ. ಕನ್ನಡದ ಮೊದಲ ವಾಕ್ ಚಲನಚಿತ್ರ ಯಾವುದು, ಸತೀಶ್ ಸುಲೋಚನ. ನಾಯಕ ನಟರು ಯಾರು, ಸುಬ್ಬಯ್ಯ. ಇದನ್ನು ನಾವು ಕೂಡ ಬೆಂಗಳೂರು ವಿಭಾಗದೊಳಗೆ ಕಾಣ್ತೀವಿ. ಕನ್ನಡದ ಮೊದಲ ಏನು ನಾವು ಸಾಮಾನ್ಯವಾಗಿ ಕಲ್ಬರ್ಡ್ ಕೆಮಿಡಿಯನ್ ಹೆಸರು ಮಾಡಿದವರು ಕೆ ಹಿರಣ್ಣಯ್ಯ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪ್ರಸಿದ್ಧ ಜನಪದ ತಜ್ಞರಾದ ಸಾಹಿತಿ HL ನಾಗೇಗೌಡ ಅವರು ಸ್ಥಾಪಿಸಿರುವ ಜಾನಪದ ಲೋಕ ರಾಮನಗರದೊಳಗಿದೆ. ಇದನ್ನು ನೆನಪಿಟ್ಕೊಳ್ಬೇಕು. ಇದನ್ನು PC ಮತ್ತು PSI ಪರೀಕ್ಷೆ ಒಳಗೆ ಈಗ ಆಲ್ರೆಡಿ ಕೇಳಿರುವಂಥ ಉದಾಹರಣೆ ಅದಾವ. ಬೆಂಗಳೂರೊಳಗೆ ಪ್ರತಿ ವರ್ಷ ಕರಗೋತ್ಸವ, ಈಗ ಆಲ್ರೆಡಿ ಕರಗೋತ್ಸವ ನಡೀತಾ ಇದೆ. ಅದನ್ನು ನಾವು ಕೂಡ ಏನು ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನು ಕೂಡ ದಸರಾ ಉತ್ಸವದೊಳಗಡೆ ಅವರು ಮರ್ಜ್ ಮಾಡುವಂಥ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದೇ ಅಫಿಷಿಯಲ್ ಆದಂತಹ ನೋಟಿಫಿಕೇಶನ್ ಬಿಟ್ಟಿಲ್ಲ ಅವರು. ಸೋಮನ ಕುಣಿತ ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಜಾನಪದ ಕಲೆಯಾಗಿರುವುದನ್ನು ನಾವು ಕಾಣ್ತೀವಿ. ಇನ್ನು ಅದೇ ರೀತಿಯಾಗಿ ಈ ವಿಭಾಗದ ವಿಶೇಷವಾದ ಜಾನಪದ ನಾಟಕವೆಂದರೆ ಮೂಡಲಪಾಯ, ಯಕ್ಷಗಾನ, ಗಾರುಡಿ, ಡೊಳ್ಳು ಕುಣಿತ ಇವೆಲ್ಲ ಏನಿವು ಜಾನಪದ ನಾಟಕಗಳ ಒಂದು ವಿಶೇಷವಾದಂಥ ಹೆಸರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ CN ರಾವ್ ಮತ್ತು ಸರ್ ವಿಶ್ವೇಶ್ವರ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಾರ. ಅದೇ ರೀತಿಯಾಗಿ ಕರ್ನಾಟಕ ಕನ್ನಡ ಯಾರು, ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧವನ್ನು ಯಾರು ಕಟ್ಟಿದಾರ, ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಾರ. ಅದೇ ರೀತಿಯಾಗಿ ಈ ರಾಜ್ಯದ ಸಮಾಜವಾದಿ ಚಳವಳಿ ಅಡಿಪಾಯ ಹಾಗೂ ಶಾಂತವೇರಿ ಗೋಪಾಲ್ಗೌಡರು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಾರ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು, KC ರೆಡ್ಡಿ, ಇವರು ಕೂಡ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಾರ. ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಕರ್ನಾಟಕದ ಏಕೀಕರಣ ರೂವಾರಿಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿವಿ. ಇನ್ನು ಮೈಸೂರು ವಿಭಾಗದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೈಸೂರು ವಿಭಾಗ ಇದು ಕೂಡ ದಕ್ಷಿಣ ಕರ್ನಾಟಕದೊಳಗೆ ಬರುವಂತಹ ವಿಭಾಗವಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಈ ಭಾಗವನ್ನು ನಾವು ಮೈಸೂರು ವಿಭಾಗ ಅಂತ ಕರಿತೀವಿ. ಇನ್ನು ಅದೇ ರೀತಿಯಾಗಿ ಮೈಸೂರು ಆರಂಭದಲ್ಲಿ ಒಡೆಯ ರಾಜಧಾನಿಯಾಗಿತ್ತು. ಓಕೆ, ಇಲ್ಲಿ ನಾವು ಎಷ್ಟು ಜಿಲ್ಲೆಗಳನ್ನು ಕಾಣ್ತೀವಿ, ಅಫ್ಕೋರ್ಸ್ ನಾವಿಲ್ಲೇ 8 ಜಿಲ್ಲೆಗಳನ್ನು ಕಾಣ್ತೀವಿ. ಓಕೆ, ಅದು ಮೈಸೂರು, ಉಡುಪಿ, ಮಂಡ್ಯ, ದಕ್ಷಿಣ ಕನ್ನಡ, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ಕೊಡಗು ಅಂತ. ಸೊ ಅದೇ ರೀತಿಯಾಗಿ ತಲಕಾಡು ಗಂಗರ ರಾಜಧಾನಿಯಾಗಿದ್ದನ್ನು ನೋಡ್ತೀವಿ. ಹೊಯ್ಸಳರು, ವಿಜಯನಗರ ಅರಸರು ಮೈಸೂರು ಪ್ರದೇಶಕ್ಕೆ ಸಂಬಂಧಪಟ್ಟಾರ. ಮೈಸೂರು ನಾಡನ್ನು ನಾವು ಮಹಿಷ ನಾಡು ಅಂತ ಕರೆಯೋದನ್ನು ಕಾಣ್ತೀವಿ. ಇನ್ನು ಅದೇ ರೀತಿಯಾಗಿ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿ ಚಾಮುಂಡೇಶ್ವರಿ ವಿಷಯದ ರಾಕ್ಷಸನಾಗಿದ್ದ ಮಹಿಷಾಸುರ ಸಂಹರಿಸಿದಳು ಅನ್ನೋದನ್ನು ಕೂಡ ಕಾಣ್ತೀವಿ. ಒಡೆಯರ್ ಮಂಟದ ಮೊದಲ ಅರಸರು ಯಾರು, ಯದುರಾಯ. ಪ್ರಸಿದ್ಧ ಅರಸರಾಗಿದ್ದವರು ಯಾರು, ಚಿಕ್ಕದೇವರ ಒಡೆಯರ್ ಅಂತ ಕಾಣ್ತೀವಿ. ಇನ್ನು ಅದೇ ರೀತಿಯಾಗಿ ಈ ಸಮಯದೊಳಗೆ ಸೇನಾಧಿಪತಿಯಾಗಿದ್ದ ಹೈದರಾಲಿ ಆಳ್ವಿಕೆಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡ. 1761 ಹಿಡ್ಕೊಂಡು 1799 ಅವ ಆಡಳಿತ ನಡೆಸಿದ. ಆ ನಂತರ ಟಿಪ್ಪು ಸುಲ್ತಾನ್ ಆಡಳಿತಕ್ಕೆ ಬಂತು ಮೈಸೂರು. ಅದಾದಮೇಲೆ 1831 ಮತ್ತೆ ಪುನಃ ಅದನ್ನು ಏನು ಮಾಡಿದ್ರು, ಬ್ರಿಟಿಷರು ಅದನ್ನು ಮೈಸೂರಿಗೆ ಕೊಟ್ಟರು ಅಂತ ಕಾಣ್ತೀವಿ. ಹಾಗೇನು ಮತ್ತೆ 1881 ಅದನ್ನು ಏನು ಮಾಡಿದ್ರು, ಒಡೆಯರ್ ವಶಕ್ಕೆ ನೀಡಿದ್ರು ಅಂತ. ಇನ್ನು ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ದಿವಾನರಾಗಿದ್ದ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಅವರನ್ನು ಕಾಣ್ತೀವಿ ನಾವು. ಇವರು ಪ್ರಮುಖ ದಿವಾನರೊಳಗಡೆ ಪ್ರಮುಖ ದಿವಾನರು ಅಂತ. ಇಸ್ಮಾಯಿಲ್ ಅವರ ದಿವಾನಗಿರಿಯಲ್ಲಿ ಮೈಸೂರು ಅಭೂತಪೂರ್ವಂತಹ ಯಶಸ್ಸು ಕಂಡಿತು. ಅದೇ ರೀತಿಯಾಗಿ ನಾವು ಇವರನ್ನು ಕೂಡ ಕಾಣ್ತೀವಿ, ಯಾರು, ನಮ್ಮ ಸರ್ ವಿಶ್ವೇಶ್ವರಯ್ಯರನ್ನು ಕೂಡ ಕಾಣ್ತೀವಿ. ಹಾಲೇರಿ ಮನೆತನ ಏನಿದೆ ಇದು 17ನೇ ಶತಮಾನಕ್ಕೆ ಸಂಬಂಧಪಟ್ಟಂತಾಗಿದೆ. ಬಿದನೂರು ಇವರ ರಾಜಧಾನಿಯಾಗಿತ್ತು. ಇನ್ನು ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧವಾದ ದೊರೆಯಾಗಿದೆ. ಚಿಕ್ಕ ವೀರರಾಜ ಕೊನೆಯ ಅರಸನಾಗಿದ್ದಾನೆ. ಸ್ವತಂತ್ರ ನಂತರ 1950 ಈ ಒಂದು ಹಾಲೇರಿ ಮನೆತನ ಕರ್ನಾಟಕ ವಿಲೀನಗೊಂಡಿತು. ಈ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು, ಓಕೆ, ಕೆನರಾ ಪ್ರದೇಶ ಅಥವಾ ತುಳುನಾಡು ಅಂತ ಕರಿತೀವಿ. ಇನ್ನು ದಕ್ಷಿಣ ಕರ್ನಾಟಕ ಮತ್ತು ಉಡುಪಿ ಜಿಲ್ಲೆಗಳು ಒಳಗೊಂಡ ತುಳುನಾಡಿನವರು 7 ಶತಮಾನದವರೆಗೆ ಅಳುಪ ಮನೆತನ ಆಳ್ವಿಕೆ ನಡೆಸುವುದನ್ನು ಕಾಣ್ತೀವಿ. ಕರಾವಳಿ ಪ್ರದೇಶವನ್ನು ಕೆನರಾ ಅಂತ ಬ್ರಿಟಿಷ್ ಕರೀತಾ ಇದ್ರು. ಇನ್ನು 1997 ಉಡುಪಿ ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆಯನ್ನು ರಚನೆ ಮಾಡೋದನ್ನು ಕಾಣ್ತೀವಿ. ಮೈಸೂರು ವಿಭಾಗದಲ್ಲಿ ಉಡುಪಿ ಜಿಲ್ಲೆಯನ್ನು ಅತಿ ಹೆಚ್ಚು ಮಳೆ ಪಡೆದರೆ ಮಂಡ್ಯ ಜಿಲ್ಲೆ ಅತಿ ಕಡಿಮೆ ಮಳೆ ಪಡೆಯುವ ಜಿಲ್ಲೆಗಳಾಗಿವೆ ಅಂತ ನಾವು ಕೂಡ ಕಲಿಬಹುದು. ಕರ್ನಾಟಕದ ಮೊದಲ ಕಾಫಿಯನ್ನು ನಾವು ಚಿಕ್ಕಮಗಳೂರೊಳಗೆ ಬೆಳೆಸಲಾಯಿತು ಅಂತ ಕಾಣ್ತೀವಿ. ಮಂಡ್ಯ ಜಿಲ್ಲೆಯ ಬಣ್ಣೂರು ಎನ್ನುವುದು ಉತ್ತಮ ತಳಿ ಟಗರಿಗೆ ಉದಾಹರಣೆಯಾಗಿದೆ. ಜೇನುಕುರುಬ ಸಮುದಾಯ ಕೂಡ ನಾವು ಏನು ಕಾಣ್ತೀವಿ,
ಜನಸಂಖ್ಯೆ ಬುಡಕಟ್ಟವನ್ನು ಮೈಸೂರು ವಿಭಾಗಗಳು ಕಾಣ್ತೀವಿ. ಮೈಸೂರು ಚಾಮರಾಜನಗರ ಜಿಲ್ಲೆಗಳು ಹೆಚ್ಚು ಕಂಡು ಬರ್ತಾರೆ. ಯಾರು? ಜೇನು ಕುರುಬ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯೊಳಗೆ ಕೊರಗ ಬುಡಕಟ್ಟು ಸಮುದಾಯವಿದೆ. ಇನ್ನು ಅತ್ಯಂತ ಹಿಂದುಳಿದ ಸಮುದಾಯ ಯಾವುದು? ಕೊರಗ ಬುಡಕಟ್ಟು ಸಮುದಾಯ. ಇನ್ನು ಅದೇ ರೀತಿಯಾಗಿ ಮಲೆಕುಡಿಯರು ಬುಡಕಟ್ಟು ಸಮುದಾಯ ಕೊಡಗು ಜಿಲ್ಲೆಯೊಳಗೆ ಕಂಡು ಬರ್ತಾರೆ. ಇನ್ನು ಸೋಲಿಗ ಬುಡಕಟ್ಟು ಕಂಡುಬರುವುದು ಚಾಮರಾಜನಗರ ಜಿಲ್ಲೆಯೊಳಗೆ ಕಂಡು ಬರ್ತಾರೆ. ನಮ್ಮ ದೇಶದೊಳಗೆ ಫೈಲ್ ಸೈಟ್ ಅದಿರು ಉತ್ತಮ ಅದಿರು ಮೈಸೂರು ಜಿಲ್ಲೆಯ ಮಾತ್ರ ದೊರೆಯುತ್ತದೆ. ಫೈಲ್ ಸೈಟ್ ಯಾವುದು? ಮೈಸೂರು ಜಿಲ್ಲೆಯೊಳಗೆ ಕಂಡು ಬರ್ತದೆ. ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಣಾ ವನ್ಯಮೃಗಧಾಮಗಳನ್ನು ಕಾಣ್ತೀವಿ. ಮೈಸೂರು ವಿಭಾಗದೊಳಗೆ 3 ಕಂಡು ಬರ್ತಾವೆ: ಬಂಡೀಪುರ, ನಾಗರಹೊಳೆ, ಭದ್ರಾ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಮೈಸೂರು ವಿಭಾಗ ಅಂತ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಸ್ಥಾನದಲ್ಲಿ ಕರ್ನಾಟಕದೊಳಗೆ 2ನೇ ಸ್ಥಾನ ಇದೆ. ಓಕೆ, ನೋಡಿ ಅರ್ಥ ಆಯ್ತಾ? ಭಾರತದೊಳಗೆ ಕರ್ನಾಟಕ 2ನೇ ಸ್ಥಾನದೊಳಗಿದೆ. ಇನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಏನಿದೆ, ಇದು ಚಾಮರಾಜನಗರದೊಳಗೆ ಕಂಡು ಬರ್ತೀವಿ. ಮೈಸೂರು ಜಿಲ್ಲೆ ರೇಷ್ಮೆಗೆ ಪ್ರಸಿದ್ಧವಾಗಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು ಕಾಫಿ ತೋಟಗಳು ಪ್ರಸಿದ್ಧವಾಗಿವೆ. ಮಂಡ್ಯ ಜಿಲ್ಲೆ ಕಬ್ಬಿಗೆ ಪ್ರಸಿದ್ಧವಾಗಿದೆ. ಇನ್ನು ಅದೇ ರೀತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಗೋಡಂಬಿ, ಮೆಣಸು, ಏಲಕ್ಕಿ, ರಬ್ಬರ್ಗೆ ಪ್ರಸಿದ್ಧವಾಗಿದೆ. ದೇಶದೊಳಗೆ ಅತಿ ಹೆಚ್ಚು ಕಾಫಿ ಬೆಳೆಯೋದು ಎಲ್ಲಿ? ನಾವು ಚಿಕ್ಕಮಗಳೂರಿನೊಳಗೆ ಕಾಫಿಯನ್ನು ಹೆಚ್ಚು ಬೆಳಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಹೀಗಾಗಿ ಮೈಸೂರು ನಗರವನ್ನು ಕಲೆಯ ತವರೂರು, ಓಕೆ, ದ ಮದರ್ ಆಫ್ ಕಲೆಯ ತವರೂರು ಲ್ಯಾಂಡ್ ಅಂತ ಹೇಳ್ತೀವಿ. ಕರಾವಳಿ ಜಿಲ್ಲೆ ಯಕ್ಷಗಾನ ಬಯಲಾಟಕ್ಕೆ ಪ್ರಸಿದ್ಧವಾಗಿದೆ. ಮೈಸೂರೊಳಗೆ ಬೃಹತ್ ಕಲಾಮಂದಿರವನ್ನು ಸ್ಥಾಪನೆ ಮಾಡೋದನ್ನು ನಾವು ಕಾಣ್ತೀವಿ. ಶಿವರಾಮ್ ಕಾರಂತ್ ಅವರು ಯಾವ ಜಿಲ್ಲೆಗೆ ಸಂಬಂಧಪಟ್ಟವ? ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಾರ. ಕೆ.ಎಸ್. ನರಸಿಂಹಸ್ವಾಮಿ ಏನು ಮೈಸೂರು ಮಲ್ಲಿಗೆ ಅಂತ ಏನು ಚಂದ ಹಾಡಾಡ್ತಾರಲ್ಲ, ನಾವು ಪ್ರೇಮ ಕವಿ ಅಂತ ಕೂಡ ಕರಿತೀವಿ. ಎಷ್ಟು ಏನು ಚೆನ್ನಾಗಿ ಬರಿತಾ ಇದ್ದಾರೆ ಅಂದರೆ ಬಹಳ ಅದ್ಭುತವಾಗಿ ಬರಿತಾ ಇದ್ರು. ಕೆ.ಎಸ್. ನರಸಿಂಹಸ್ವಾಮಿ ಮೈಸೂರು ನಗರಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ಆರ್.ಕೆ. ಲಕ್ಷಣ್ ಅವರು ಕೂಡ ವ್ಯಂಗ್ಯ ಚಿತ್ರಕಾರರು, ಅವರನ್ನು ಕೂಡ ಕಾಣ್ತೀವಿ. ಮೊಹಮ್ಮದ್ ಫಿರ್ ರಂಗಭೂಮಿಯ ಕಲಾವಿದರು. ಕೆ.ಕೆ. ಹೆಬ್ಬಾರ್ ಚಿತ್ರಕಲೆಗೆ ಸಂಬಂಧಪಟ್ಟಾರ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದು ಯಾವಾಗ? 1916 ಇದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಸೆಂಟ್ರಲ್ ಫುಡ್ ಆಫ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಇರೋದು ಮೈಸೂರೊಳಗೆ. ಕಂಸಾಳ ಕುಣಿತ ಚಾಮರಾಜನಗರಕ್ಕೆ ಸಂಬಂಧಪಟ್ಟರೆ. ಪುತ್ತರಿ ಹುತ್ತರಿ ಒಬ್ಬ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿದೆ. ಕಾವೇರಿ ನದಿ ನಮ್ಮ ರಾಜ್ಯದ ಜೀವನದಿ. ಕೊಡಗು ಜಿಲ್ಲೆಯೊಳಗೆ ತಲಕಾವೇರಿ ಹುಟ್ಟುತ್ತದೆ. ದಸರಾ ಉತ್ಸವ ಮೈಸೂರೊಳಗೆ ನಡೀತದೆ. ಕುದ್ಮೂಲ್ ರಂಗರಾವ್ ಅಸ್ಪೃಶ್ಯತೆಗೆ ನಿವಾರಣೆಗೆ ಹೋರಾಡಿದಂತಹ ಪ್ರಸಿದ್ಧ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ನಾವು ಬೆಳಗಾವಿ ವಿಭಾಗ ಉತ್ತರ ನಾವು ಕರ್ನಾಟಕ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದೊಳಗೆ ಕಂಡುಬರುವಂಥದ್ದು ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗವನ್ನು ನಾವು 7 ಜಿಲ್ಲೆಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಕಲಬುರಗಿ, ರಾಯಚೂರು, ಬೀದರ, ಕೊಪ್ಪಳ, ಯಾದಗಿರಿ, ವಿಜಯನಗರ, ಬಳ್ಳಾರಿ ಅಂತ. ಓಕೆ, ಸೊ ಅದೇ ರೀತಿಯಾಗಿ ಈ ಕಲಬುರಗಿ ವಿಭಾಗದೊಳಗೆ ಪ್ರಾರಂಭದೊಳಗೆ 4 ಜಿಲ್ಲೆಗಳಿದ್ವು ಅನ್ನೋದು ನೋಡ್ತೀವಿ. 1997 ಕೊಪ್ಪಳ ಜಿಲ್ಲೆಯನ್ನು ವಿಭಜನೆ ಮಾಡಿ ರಾಯಚೂರು ಜಿಲ್ಲೆಯನ್ನು ವಿಭಜನೆ ಮಾಡಿ ಕೊಪ್ಪಳವನ್ನು ರಚನೆ ಮಾಡಾಯಿತು. ಕಲಬುರಗಿ ಜಿಲ್ಲೆ ವಿಭಜನೆ ಮಾಡಿ ಯಾದಗಿರಿ ಜಿಲ್ಲೆಯನ್ನು 2010 ರಚನೆ ಮಾಡಿತು. ಅದೇ ರೀತಿ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನು ಹೊಸದಾಗಿ ಅದು 31ನೇ ಜಿಲ್ಲೆಯಾಗಿ ನಾವೇನು ಮಾಡಿದ್ವಿ? ವಿಜಯನಗರ ಮಾಡ್ತೀವಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಕೇಟ, ಇಂದಿನ ಮಳಕೇಡ ಎಂಬಲ್ಲಿ ಕಲಬುರಗಿ ಜಿಲ್ಲೆಯೊಳಗಿದೆ. ನಂತರ ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ನಡೆಸಿದರು. ಇವರು ರಾಜಧಾನಿ ಅವರು ಬಸವ ಕಲ್ಯಾಣ. ಓಕೆ, ವಿಜಯನಗರ ಜಿಲ್ಲೆಯು ಹಂಪಿ ವಿಜಯನಗರ ಅರಸರ ರಾಜಧಾನಿ ಆಗಿತ್ತು. ಮುಂದೆ ಮಧ್ಯಯುಗದೊಳಗೆ ಬಹುಮನಿ ಅರಸರು ಅಧಿಕಾರಕ್ಕೆ ಬಂದರು. ಅವರ ರಾಜಧಾನಿ ಕಲಬುರಗಿಯಾಗಿತ್ತು ಅಂತ. ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಪ್ರದೇಶವು ಹೈದರಾಬಾದ್ ನಿಜಾಮ್ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳ್ತೀವಿ ನಾವು. ಇನ್ನು ಸಾಮಾನ್ಯವಾಗಿ ಬಳ್ಳಾರಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತು ಅಂತ. ಇರಪುರದ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು. ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್ ನಿಜಾಮನ ಕೊಡುಗೆಯಾಗಿ ನೀಡಿದರು ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕ ಭಾರತದ ಒಕ್ಕೂಟಕ್ಕೆ ವಿಲೀನಗೊಳಿಸಲು ನಿಜಾಮನು ಸಿದ್ಧನಿರಲಿಲ್ಲ. ಅರ್ಥ ಆಯ್ತಾ? ಇದನ್ನು ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದ ವಿಮೋಚನಾ ಹೋರಾಟವನ್ನು ನಿಜಾಮ್ ಶಾಹಿ ವಿರುದ್ಧ ಹೋರಾಟ ನಡೆಸಿದರು ಅಂತ ಹೇಳ್ತೀವಿ. ವಿಮೋಚನಾ ಹೋರಾಟ ಜನರು ಏನು ಮಾಡಿದ್ರು? ನಿಜಾಮಿನ ಶಾಹಿ ವಿರುದ್ಧವಾಗಿ ಹೋರಾಟವನ್ನು ನಡೆಸಿದರು. ಇನ್ನು ಈ ಭಾಗದ ಹೋರಾಟದ ನಾಯಕತ್ವ ವಹಿಸೋರು ಯಾರು? ಸ್ವಾಮಿ ರಾಮಾನಂದ ತೀರ್ಥರು ಅಂತ ಹೇಳ್ತೀವಿ. ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದೊಳಗೆ ಮುಂಚೂಣಿಯಲ್ಲಿದ್ದಂಥ ಹೋರಾಟಗಾರರು ಶರಣಗೌಡರು, ಇನಾಮದಾರ್, ಶಿವಮೂರ್ತಿ ಅಳವಂಡಿ, ಶಿರೂರು ವೀರಭದ್ರಪ್ಪ, ಪ್ರಭುರಾಜ್ ಪಾಟೀಲ್, ಸಂಗನಾಳ್, ಪುಂಡಲಿಕಪ್ಪ ಮುಂತಾದವರು ನಿಜಾಮನ ವಿರುದ್ಧ ಹೋರಾಟಕ್ಕೆ ಸತ್ಯಾಗ್ರಹವನ್ನು ನಡೆಸಿದವರು. ಅದೇ ರೀತಿಯಾಗಿ 1948 ಸೆಪ್ಟೆಂಬರ್ 17 ಈ ಹೈದರಾಬಾದ್ ಸಂಸ್ಥಾನ ಏನಾಯಿತು? ನಿಜಾಮದ ಭಾರತಕ್ಕೆ ವಿಲೀನೀಕರಣ ಆಯಿತು. ಈ ಕಾರ್ಯಕಚೇರಿ ಇನ್ಸ್ಟ್ರೂಮೆಂಟ್ ಒಂದು ಹೈದರಾಬಾದ್ ಆಪರೇಷನ್ ಪೋಲೋ ಅಂತ ಮಾಡಿದ್ರು. ಯಾರು ಅವರು? ವಲ್ಲಭಾಯ್ ಪಟೇಲ್ ಅಂತ ಹೇಳ್ತೀವಿ ನಾವು. ಕಾರಂಜ ಅಣೆಕಟ್ಟು ಬೀದರೊಳಗಿದೆ. ಮಂಜರಾ ನದಿ ಕಟ್ಟಲಾಗಿದೆ. ಕೊಪ್ಪಳ ಮತ್ತು ರಾಯಚೂರೊಳಗೆ ಭತ್ತವನ್ನು ಅತಿ ಹೆಚ್ಚು ಪ್ರಮುಖವಾಗಿ ಬೆಳೀತಾರೆ. ಇನ್ನು ರಾಯಚೂರು ಅನ್ನೋದು ಚಿನ್ನದ ಜಿಲ್ಲೆ ಅಥವಾ ರಾಯಚೂರು ಚಿನ್ನದ ನಾಡು ಅಂತ ಹೇಳ್ತೀವಿ. ಮ್ಯಾಗ್ನೀಸ್ ಅದಿರು ಬಳ್ಳಾರಿ ಒಳಗೆ ಕಂಡು ಬರ್ತದೆ. ಬಸವಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಕಂಡು ಬರ್ತದೆ ಅಂತ ನಾವು ಹೇಳ್ತೀವಿ. ಬಳ್ಳಾರಿ ಜಿಲ್ಲೆಯೊಳಗೆ ದರೋಜಿ ಕಡಿಧಾಮ ಕಂಡು ಬರ್ತದೆ. ಬಳ್ಳಾರಿ ಜಿಲ್ಲೆಯು ಬಿದಿರಿ ಕಲೆಗೆ ಪ್ರಸಿದ್ಧವಾಗಿದೆ. ಬೀದರ್ ಜಿಲ್ಲೆಯು ಬಿದಿರಿ ಕಲೆಗೆ ಪ್ರಸಿದ್ಧವಾಗಿರೋದನ್ನು ನಾವು ಕಾಣ್ತೀವಿ. ಇನ್ನು ಮುಂದುವರೆದು ಕರ್ನಾಟಕದೊಳಗೆ ಸನ್ನತಿ ಎಂಬ ಸ್ಥಳ ಕಲಬುರಗಿ ಜಿಲ್ಲೆಯೊಳಗಿದೆ. ಕ್ವಾಜಾ ಬಂದೇ ನವಾಜ್ ದುರ್ಗ ಇರೋದು ಕಲಬುರಗಿ ಒಳಗೆ. ಬಸವ ಕಲ್ಯಾಣ ಇರೋದು ಬೀದರ್ನೊಳಗೆ. ಹಟ್ಟಿ ಚಿನ್ನದ ಗಣಿ ರಾಯಚೂರೊಳಗೆ. ಭಾರತದ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ಯಾವುದು? ಅದು ಹಟ್ಟಿ ಚಿನ್ನದ ಗಣಿ ಎಲ್ಲಿದೆ? ರಾಯಚೂರೊಳಗಿದೆ. ಕನ್ನಡ ಕವಿ ಶಾಸ್ತ್ರಕೃತಿ ಯಾವುದು? ಕವಿರಾಜ ಮಾರ್ಗ ರಚನೆ ಆಗಿದ್ದು ಯಾರ ಆಳ್ವಿಕೆ ಒಳಗಡೆ? ರಾಷ್ಟ್ರಕೂಟರ ಆಳ್ವಿಕೆ ಒಳಗಡೆ. ಅರ್ಥ ಆಯ್ತಾ? ಯಾರು ಬರೆದ್ರು ಅದನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಆದಿಕವಿ ಪಂಪನು ಅರಕೇಸರಿ ನೀಡಿದ ರಾಜಶ್ರಯದಲ್ಲಿ ತನ್ನ ಕಾವ್ಯವನ್ನು ಏನು ಮಾಡ್ತಾನೆ? ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ತಾನೆ. ಓಕೆ,
ಅದೇ ರೀತಿಯಾಗಿ ಕನ್ನಡದ 3 ರತ್ನತ್ರಯರು ಪಂಪ, ಪೊನ್ನ, ರನ್ನ. ಓಕೆ, ಇವರು ನಾವು ಕನ್ನಡ ರತ್ನತ್ರಯರು ಅಂತ ಹೇಳ್ತೀವಿ. ಇನ್ನು ಇವರನ್ನು ನಾವು ರತ್ನತ್ರಯರು ಅಂತ ಕರೀಲಿಕ್ಕೆ ಕಾರಣ, ಜನ್ನವನ್ನು ಯಾಕೆ ಕರೆಯಂಗಿಲ್ಲ ನಾವು? ಜನ್ನ 12ನೇ ಶತಮಾನದೊಳಗೆ ಕಂಡು ಬರ್ತಾನ, ಇವರ ಸಮಕಾಲೀನವರು ಆಗಿರಂಗಿಲ್ಲ. ಅರ್ಥ ಆಯ್ತಾ? ಜನ್ನನ ಯಶೋಧ ಚರಿತ್ರೆಯನ್ನು ನಾವು 12ನೇ ಶತಮಾನದೊಳಗೆ ಕಾಣ್ತೀವಿ. ಇನ್ನು ಕನ್ನಡ ಪ್ರಥಮ ವ್ಯಾಕರಣ, ಶಬ್ದಮಣಿ, ದರ್ಪಣ ರಚನೆ ಮಾಡಿದವರು ಯಾರು? ಕೇಶಿರಾಜು. ಯಾವ ಜಿಲ್ಲೆಗೆ ಸಂಬಂಧಪಟ್ಟಾನ? ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಾನ. ಅರ್ಥ ಆಯ್ತಾ? ನೋಡಿ ಎಷ್ಟು ವಿಶೇಷವಾದ ಇತಿಹಾಸ ಕಲಬುರಗಿ ಜಿಲ್ಲೆಯೊಳಗಿದೆ ಅಂತ. ದಾಸ ಸಾಹಿತ್ಯದ ತವರೂರು ಯಾವುದು? ರಾಯಚೂರು. ಬೆಳಗಲಿ ವೀರಣ್ಣ, ತಗುಲು ಬೊಂಬೆ ಯಾರು ಪ್ರಸಿದ್ಧರಾಗಿದ್ರು ಗೊತ್ತಿರಲಿ. ಕಿನ್ನಾಳ್ ಬೊಂಬೆಗಳಿಗೆ ಪ್ರಸಿದ್ಧವಾಗಿದೆ. ಕಿನ್ನಾಳವು ಬೊಂಬೆಗಳಿಗೆ ಪ್ರಸಿದ್ಧವಾಗಿದೆ. ಕೊಪ್ಪಳ ಜಿಲ್ಲೆಯ ಕೌದಿಗಳಿಗೆ ಪ್ರಸಿದ್ಧವಾಗಿದೆ. ನೆನಪಿಟ್ಕೋಬೇಕು ನೀವು. ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಲಬುರಗಿ ಜಿಲ್ಲೆಯೊಳಗೆ ಯಾವಾಗ ಸ್ಥಾಪನೆ ಆಯಿತು? 2009 ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ. ನೆನಪಿಟ್ಕೋಬೇಕು ನೀವು ಇದನ್ನು. ಬಳ್ಳಾರಿ ಏನಿದೆಯಲ್ಲ, ಇದು ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಕಾಂತೀವಿ. ಇಲ್ಲಿ ಬಳ್ಳಾರಿ ಜಿಲ್ಲೆಯೊಳಗೆ. ಪಶುಸಂಗೋಪನೆ, ಮೀನುಗಾರಿಕೆ ಇರೋದು ಬೀದರ್ ಜಿಲ್ಲೆಯೊಳಗೆ. ಪ್ರಸಿದ್ಧ ಬುದ್ಧ ವಿಹಾರ ಇರೋದು ಕಲಬುರಗಿ ಒಳಗೆ ಕಾಣ್ತೀವಿ. ಇನ್ನು ಅದೇ ರೀತಿಯಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಸ್ವತಂತ್ರ ಹೋರಾಟದ ಬಗ್ಗೆ ಭಾರತೀಯ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಿದರು. ನೂತನ ವಿಶ್ವವಿದ್ಯಾಲಯ 1907 ಕಲಬುರಗಿ ಒಳಗೆ ಸ್ಥಾಪನೆ ಮಾಡ್ಯಾರ. ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಗೆ ಸ್ಥಾಪನೆ ಮಾಡ್ಯಾರ. ಇದನ್ನು ನೀವು ನೆನಪಿಟ್ಕೋಬೇಕಾಗ್ತದೆ. ಇನ್ನು ಮುಂದುವರೆದು ಕುಕನೂರು ಒಳಗೆ ಸ್ಥಾಪನೆ ಮಾಡ್ಯಾರ. ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು ಸ್ಥಾಪನೆ ಮಾಡ್ಯಾರ. ಇದು ನೀವು ಗೊತ್ತಿರಬೇಕಾಗ್ತದೆ. ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು? ಕಲಬುರಗಿ. ಹೀಗಾಗಿ ತೊಗರಿ ಕಣಜ ಎಂದು ನಾವು ಕಲಬುರಗಿಯನ್ನು ಕರಿತೀವಿ. ನೆನಪಿಟ್ಕೋಬೇಕು. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವನ್ನು ಕಾಣ್ತೀವಿ ನಾವು. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಉತ್ಸವವನ್ನು ನಾವು ಕಾಣ್ತೀವಿ ಸಾಮಾನ್ಯವಾಗಿ. ಮಹಗಾಂವ್ ಕಲ್ಯಾಣ್ ಶೆಟ್ಟಿ ಅವರು ಸ್ವತಂತ್ರ ಹೋರಾಟ ನಡೆಸಲು ತರುಣ ಸಂಘವನ್ನು ಕಟ್ಟಿದರು. ಗೊತ್ತಿರಲೇಬೇಕು ನಿಮಗೆ. ಇನ್ನು ಇದರ ಅಧ್ಯಕ್ಷರಾಗಿ ಮಹಗಾಂವ್ ಚಂದ್ರಶೇಖರ್ ಪಾಟೀಲ್ ಅವರನ್ನು ಚಂದ್ರಶೇಖರ್ ಪಾಟೀಲ್ ಇದರ ಒಂದು ಅಧ್ಯಕ್ಷರಾಗಿ ಮುಂದುವರೆದರು. ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿತು. ನಮಗೆಲ್ಲ ಗೊತ್ತಿದೆ. ಇನ್ನು ಕೊನೆಯ ವಿಭಾಗ ಯಾವುದು? ಬೆಳಗಾವಿ ವಿಭಾಗವನ್ನು ಕಾಣ್ತೀವಿ. ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿದಾವೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಅಂತ ನಾವು ಕರಿತೀವಿ. ಇನ್ನು ಮುಂದುವರೆದು ಈ ವಿಭಾಗದೊಳಗೆ ಈ 1997 ಧಾರವಾಡ ಜಿಲ್ಲೆಯನ್ನು ವಿಭಜನೆ ಮಾಡಿ ಹಾವೇರಿ, ಗದಗ ಜಿಲ್ಲೆಯನ್ನು ರಚನೆ ಮಾಡಲಾಯಿತು. ವಿಜಯಪುರ ಜಿಲ್ಲೆಯನ್ನು ವಿಭಜನೆ ಮಾಡಿ ಬಾಗಲಕೋಟೆ ಜಿಲ್ಲೆಯನ್ನು ರಚನೆ ಮಾಡಿದ್ರು. ಅವಾಗಿಂದ ಹೇಳತ್ತೇನೆ ನಾನು. ಇನ್ನು ಈ ಒಂದು ಪ್ರದೇಶವು ಶಾತವಾಹನರು, ಮೌರ್ಯರು ಆಳ್ವಿಕೆ ನಡೆಸಿದರು. ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ಚಾಲುಕ್ಯ ರಾಜಧಾನಿ ಯಾವುದು? ಬಾದಾಮಿ. ಹೀಗಾಗಿ ಬಾಗಲಕೋಟೆಯಲ್ಲಿ ಚಾಲುಕ್ಯರ ಪ್ರಸಿದ್ಧ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಪ್ರಸಿದ್ಧ ದೇವಾಲಯಗಳನ್ನು ಕಾಣ್ತೀವಿ ತಾನೇ ನಾವಿಲ್ಲಿ. ಇನ್ನು ಬಸವೇಶ್ವರ ಆಯ್ಕೆಯ ಸ್ಥಳ ಯಾವುದು? ಕೂಡಲ ಸಂಗಮ. ಕಿತ್ತೂರು ಚೆನ್ನಮ್ಮ 1824 ಬ್ರಿಟಿಷ್ ವಿರುದ್ಧ ಹೋರಾಟ ನಡೆಸಿದರು. ಇದು ನಿಮ್ಗೆ ಗೊತ್ತಿರಬೇಕಾಗ್ತದೆ. ಇನ್ನು ಬೆಳಗಾವಿಯಲ್ಲಿ 1924 ಮಹಾತ್ಮ ಗಾಂಧಿ ಅಧ್ಯಕ್ಷತೆಯೊಳಗೆ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಗೊತ್ತಿರಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೆಯಿತು. ಗೊತ್ತಿರಬೇಕು. ಇನ್ನು ಅದೇ ರೀತಿಯಾಗಿ ಮಾಗಡಿ ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯೊಳಗೆ ದಾಂಡೇಲಿ ಸಮೀಪದೊಳಗಿದೆ. ದೇವಮಲ ಕಾರವಾರ ಒಳಗಿದೆ. ಅಪ್ಸರಕೊಂಡ ಮುರುಡೇಶ್ವರ ಒಳಗಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಾಳಿ ನದಿಯ ದಂಡೆಯೊಳಗಿದೆ. ಅದು ಕೂಡ ಉತ್ತರ ಕನ್ನಡದೊಳಗೆ ಕಾಣ್ತೀವಿ. ದಾಂಡೇಲಿ ವನ್ಯಜೀವಿಧಾಮ ಉತ್ತರ ಕನ್ನಡದೊಳಗಿದೆ. ಉತ್ತರ ಕನ್ನಡದ ವಿಸ್ತೀರ್ಣದೊಳಗೆ 80% ಅರಣ್ಯ ಪ್ರದೇಶವಿರುವುದನ್ನು ಕಾಣ್ತೀವಿ ನಾವು. ಮಹಾಲಿಂಗಪುರಕ್ಕೆ ಬೆಲ್ಲಕ್ಕೆ ಪ್ರಸಿದ್ಧವಾಗಿದೆ. ಬ್ಯಾಡಗಿ ಮೆಣಸಿನಕಾಯಿಗೆ ಪ್ರಸಿದ್ಧವಾಗಿದೆ. ಇದು ನಿಮಗೆ ಗೊತ್ತಿರಬೇಕು. ಮಲಪ್ರಭಾ ನೀರಾವರಿ ಯೋಜನೆ, ನವಿಲು ತೀರ್ಥ ಇವೆಲ್ಲ ಇಲ್ಲಿಂದ ಬೆಳಗಾವಿ ಜಿಲ್ಲೆಯೊಳಗೆ ಕಂಡುಬರ್ತಾವೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಲಮಟ್ಟಿ ಒಳಗೆ ಕಂಡುಬರ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭದ್ರಾ, ಸೂಫಾ, ಕೊನ್ನಸಳ್ಳಿ, ನಾಗಜರಿ ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರ ಕಾಣ್ತೀವಿ ನಾವು. ಇನ್ನು ವಿಜಯಪುರ, ಬಾಗಲಕೋಟೆ ತೋಟಗಾರಿಕೆ ಬೆಳೆಗಳಿಗೆ ಪ್ರಸಿದ್ಧವಾಗ್ಯವ ಅಂತ ಗೊತ್ತಿರಬೇಕು. ಈ ವಿಡಿಯೋ ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ, ಬಟ್ ಕ್ಲಿಯರ್ ಕಟ್ ಆಗಿ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸೋ ಸಂಬಂಧ ನಾನು ಎಲ್ಲವನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಇದನ್ನು ಸ್ಕಿಪ್ ಮಾಡದೆ ನೋಡಬೇಕಾಗ್ತದೆ. ವಿಜಯನಗರ ಜಿಲ್ಲೆಯ ಹೆಚ್ಚು ದ್ರಾಕ್ಷಿ ಮತ್ತು ಲಿಂಬಿಯನ್ನು ಬೆಳೀತಾರೆ. ಗೊತ್ತಿರಬೇಕಾ ನಿಮಗಿದೆ? ವಿಜಯಪುರ, ಬಾಗಲಕೋಟೆ ತೋಟಗಾರಿಕೆ ಬೆಳೆಗೆ ಪ್ರಸಿದ್ಧವಾಗಿದೆ. ಗೊತ್ತಿರಬೇಕು. ಗುಳೇದಗುಡ್ಡ ಏನಿದೆಯಲ್ಲ, ರವಿಕೆ ಬಣ್ಣದ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ, ಹೆಸರುವಾಸಿಯಾಗಿದೆ. ಧಾರವಾಡ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರ ತವರೂರಾಗಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಪಂಡಿತ್ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಬಾಳೆಕಾಯಿ, ಗಂಗೂಬಾಯಿ ಹಾನ್ಗಲ್, ಇವರು ಧಾರವಾಡ ಜಿಲ್ಲೆಯವರು. ಗೊತ್ತಿರಬೇಕು. ವಚನ ಪಿತಾಮಹ ಯಾರು? ಪಗು ಹಳಕಟ್ಟಿ. ಇವರು ಕೂಡ ಧಾರವಾಡಕ್ಕೆ ಸಂಬಂಧಪಟ್ಟವರು. ದರಾ ಬೇಂದ್ರೆ ಇವರು ಧಾರವಾಡಕ್ಕೆ ಸಂಬಂಧಪಟ್ಟವರು ನೋಡ್ರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಜಾನಪದ ಗಾರುಡಿಗ ಬುಕ್ಕೇರಿ ಬಾಳಪ್ಪ ಇವರು ಕೂಡ ನಾವು ಧಾರವಾಡಕ್ಕೆ ಸಂಬಂಧಪಟ್ಟಾರ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಗಿದೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ. ಓಕೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ವಿಜಯಪುರ ಒಳಗೆ. ಅದೇ ರೀತಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಒಳಗೆ. ಹುಬ್ಬಳ್ಳಿಯನ್ನೇ ನಾವು ಕರ್ನಾಟಕದ ವಾಣಿಜ್ಯ ಕೇಂದ್ರ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಓಕೆ. ಕರ್ನಾಟಕದ ವಾಣಿಜ್ಯ ಕೇಂದ್ರ ಕರಿತೀವಿ. ಉತ್ತರ ಕನ್ನಡ ಏನು ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ. ಸಿರಿಗನ್ನಡಂ ಗೆಲ್ಗೆ ನೀಡಿದವರು ಯಾರು? ರಾಹ ದೇಶಪಾಂಡೆ ಅಂತ. ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ 6ನೇ ತರಗತಿಯ 2ನೇ ಪಾಠವಾದಂಥ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎನ್ನುವಂಥದ್ದು ಕರ್ನಾಟಕದ 4 ವಿಭಾಗದ ಬಗ್ಗೆ ಸಂಪೂರ್ಣವಾಗಿ ಸುವಿಸ್ತಾರವಾಗಿ ನಾವು ವಿಶ್ಲೇಷಣೆ ಮಾಡಿರೋದನ್ನು ಈ ವಿಡಿಯೋ ಕಾಣ್ತೀವಿ. ಐ ಹೋಪ್ ನಿಮಗೆ ಇದೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಇಲ್ಲಿರುವಂತಹ ಒಂದು ಪಾಯಿಂಟ್ಸ್ಗಳನ್ನು ನಿಮ್ಮದೇ ಆದಂತಹ ಒಂದು ನೋಟ್ಬುಕ್ಸ್ಗಳನ್ನು ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ. ಅಧ್ಯಾಯ 3 ಮೌರ್ಯರು ಮತ್ತು ಕುಶಾನರೊಳಗೆ ಭೇಟಿಯಾಗ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಜೈ ಹಿಂದ್.